ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನೆಲ್ ಲೈಕ್ ಮಾಡಿ. ಹಾಗೆ ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಆ ಚಾನೆಲ್ ಅನ್ನ ಐಪ್ ಕೂಡ ಮಾಡಬಹುದು. ಹಾಗೇನೆ ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡಬಹುದು ಅಂತ ಹೇಳ್ತಾ, ಈಗ ನಾವು ನೇರವಾಗಿ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ತ್ರಿವೇಣಿಯವರು ಬರೆದಿರ್ತಕ್ಕಂತಹ ತುಂಬಿದ ಕೊಡ ಅನ್ನುವಂತಹ ಕಥಾ ಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಹಾಗೆ ನೇರವಾಗಿ ಈ ತುಂಬಿದ ಕೊಡ ಅನ್ನುವಂತಹ ಕಥಾ ಭಾಗದ ಆ ಆಶಯದ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಕಥಾ ಭಾಗವನ್ನ ನಿಮಗೆ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಗಳು ಬರ್ತವೆ, ಹಾಗೇನೆ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅಂತ ಹೇಳ್ತಾ, ಆ ಕೇಳಿದಂತ ಸಂದರ್ಭದಲ್ಲಿ ಮೊದಲನೇ 2 ಸಾಲು ಯಾವ ರೀತಿ ಬರಿಬೇಕಪ್ಪ ಅಂತಂದ್ರೆ, ಈ ವಾಕ್ಯವನ್ನ ತ್ರಿವೇಣಿಯವರು ಬರೆದಿರ್ತಕ್ಕಂತಹ ತುಂಬಿದ ಕೊಡ ಅನ್ನುವಂತಹ ಕಥಾಭಾಗದಿಂದ ಆರಿಸಲಾಗಿದೆ ಅಂತ ಬರೆದು ಆನಂತರ ನಿಮ್ಮ ಉತ್ತರಗಳನ್ನ ಮುಂದುವರಿಸಬಹುದು ಅಂತ ಹೇಳ್ತಾ, ಈಗ ನೇರವಾಗಿ ಆಶಯವನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಮನುಷ್ಯನಿಗೆ ಸುಖ, ಸಂತೋಷ, ನೆಮ್ಮದಿ ಎಂಬುದು ಬಯಸಿದ ರೀತಿಯಲ್ಲಿ ಸಿಗುವಂತದ್ದಲ್ಲ. ನೋಡಿ, ಸುಖ, ಸಂತೋಷ, ನೆಮ್ಮದಿ ಅಂತಕ್ಕಂಥದ್ದು ನಾವು ಅನ್ಕೊಂಡ ರೀತಿಯಲ್ಲಿ ಸಿಗೋದಿಲ್ಲ. ಅದನ್ನ ಏನ್ ಮಾಡ್ಬೇಕು, ಮನುಷ್ಯ ತಾನಾಗೆ ತಾನು ಪಡ್ಕೊಳ್ಳುವಂತಹದ್ದು ಅನ್ನೋದನ್ನ ಇಲ್ಲಿ ಲೇಖಕಿಯವರು ಆಶಯದಲ್ಲೇ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಮನುಷ್ಯನಿಗೆ ಈ ಮಾನವ ಅವುಗಳನ್ನ ಗಳಿಸಲು, ಸುಖ ಸಂತೋಷವನ್ನ ಗಳಿಸಲು ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ, ಅನೇಕ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡ್ತಾನೆ. ಕೆಲವರು ಹಣ ಅಧಿಕಾರಗಳಿಂದ ಸುಖ ಸಂತೋಷವನ್ನ ಪಡಿಬಹುದು ಅಂತ ಅನ್ಕೊಳ್ತಾರೆ ಅಂತ ಹೇಳ್ತಾ ಇದ್ರೆ, ಆದ್ರೆ ಅಧಿಕಾರ, ಹಣದಿಂದ ಸುಖ ಸಂತೋಷ ನೆಮ್ಮದಿಯನ್ನ ಪಡ್ಕೊಳ್ಳಬಹುದು ಅನ್ನೋದು ಶುದ್ಧವಾದಂತಹ, ಎಲ್ಲೋ ಒಂದ್ ಕಡೆ ಅದು ಸುಳ್ಳು ಅನ್ನುವಂತಹ ಮಾತು, ಅದು ತಪ್ಪು ಗ್ರಹಿಕೆ. ಯಾಕೆಂದ್ರೆ ಸುಖ ಮತ್ತೆ ಸಂತೋಷವನ್ನ ಹಣದಿಂದ ಕೊಂಡ್ಕೊಳಕ್ಕಾಗೋದಿಲ್ಲ. ಹೀಗೆ ಮನುಷ್ಯನ ಸ್ವಪ್ರಯತ್ನದಿಂದ ಗಳಿಸುವಂತಹದ್ದು ಈ ಸುಖ ಸಂತೋಷ ನೆಮ್ಮದಿ ಅಂತಕ್ಕಂಥದ್ದು ಅವನಾಗಿಯೇ ಸ್ವಂತ ಪ್ರಯತ್ನದಿಂದ ಗಳಿಸ್ತಕ್ಕಂಥದ್ದು. ಹಾಗೆಯೇ ಪರಿಸ್ಥಿತಿಗಳನ್ನ ಅರ್ಥೈಸಿಕೊಂಡು ಒತ್ತಡಗಳನ್ನು ಮೆಟ್ಟಿ ನಿಲ್ಲುವಂತಹ ಒಂದು ವಾಸ್ತವದ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದ್ ಕಡೆ ಅತೃಪ್ತಿ ಸಿರಿತನಕ್ಕಿಂತ ಬಡತನದ ತೃಪ್ತಿ ಶ್ರೇಷ್ಠ ಎಂಬುದು ಈ ಒಂದು ಕಥಾ ಭಾಗ ನಮ್ಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಅತೃಪ್ತಿಯ ಸಿರಿತನದಲ್ಲಿ ಇರ್ತಕ್ಕಂಥವ್ರು ಯಾರು, ಬಡತನದಲ್ಲಿಯೇ ತೃಪ್ತಿಯನ್ನ ಕಾಣ್ತಾ ಇರ್ತಕ್ಕಂತಹ ವ್ಯಕ್ತಿ ಯಾರು ಅನ್ನೋದನ್ನ ನೋಡೋಣ. ಇಲ್ಲಿ ಎರಡೂ ವ್ಯಕ್ತಿಗಳ ವಿಭಿನ್ನ ನೆಲೆಯನ್ನ, ವಿಭಿನ್ನ ವ್ಯತ್ಯಾಸಗಳ ಬಗ್ಗೆ ಅಥವಾ ವಿಭಿನ್ನವಾದಂತಹ ಸ್ವಭಾವಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗ ನೇರವಾಗಿ ಈ ಕಥೆಯ ಒಂದು ಪಾತ್ರ ಪರಿಚಯವನ್ನ ಗಮನಿಸ್ತಾ ಹೋಗೋಣ. ಇಲ್ಲಿ ರಾಣಿ ಇಡೀ ಕಥೆಯ ನಾಯಕಿ ಅಂತಾನೆ ಹೇಳ್ಬೋದು. ಹಾಗೆ ರಾಣಿಯ ಗಂಡ ಅನುರಾಧ, ಅರವಿಂದ. ಈ ಅನುರಾಧ ಮತ್ತೆ ಅರವಿಂದ ಅಂತಕ್ಕಂಥವ್ರು ರಾಣಿಯ ಮಕ್ಕಳು. ಹಾಗೇನೆ ಶಾಮರಾಯ, ನಂಜನ ಹೆಂಡತಿ, ನಂಜನ ಹಿರಿಯ ಮಗಳು ಚೆನ್ನಮ್ಮ, ಹಾಗೆ ನಂಜನ ಹಿರಿಯ ಮಗ ರಾಮ. ನೋಡಿ, ಇಲ್ಲಿ ನಂಜ ಅನ್ನುವಂತಹವನು ಈ ರಾಣಿಯವರ ಮನೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವನು, ಮನೆ ತೋಟಗಳಲ್ಲಿ ಕೆಲಸವನ್ನ ಮಾಡ್ತಕ್ಕಂತಹ ಒಬ್ಬ ಮಾಲಿ ಅಥವಾ ಸೇವಕ ಅಥವಾ ಕೆಲಸದವ, ಆಳು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಈಗ ನೇರವಾಗಿ ಕತೆ ಹೇಗ್ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಸಂಜೆ ಒಂಬಿಸಿಲು ಉದ್ಯಾನದಲ್ಲಿ ಅರೆಹರಳಿದ ಹೂಗಳಿದ್ದಂತಹ ಒಂದು ಅನುಭವ ಮೆರುಗನ್ನ ನೀಡ್ತಕ್ಕಂತಹ ಒಂದು ಜಾಗ. ಸುತ್ತ ಎಲ್ಲ ಒಂದ್ ಕಡೆ ಅಲ್ಲಿ ಬೃಂದಾವನದಂತೆ ಇರ್ತಕ್ಕಂತಹ ಜಾಗ. ಅದರ ಮಧ್ಯದಲ್ಲಿ ವಿಶಾಲವಾಗಿರ್ತಕ್ಕಂತಹ ಒಂದು ಭವ್ಯವಾದಂತಹ ಬಂಗಲೆ ಇದೆ. ಅದು ರಾಣಿ ವಾಸ ಮಾಡುವಂತಹ ಒಂದು ಮನೆ. ಆ ರಾಣಿ ವಾಸ ಮಾಡುವಂತಹ ಮನೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಒಂದು ಭವ್ಯ ಬಂಗಲೆ ಅಂದ್ರೆ ವಿಶಾಲವಾದ ಕಾಂಪೌಂಡ್ ಅನ್ನು ಹೊಂದಿರತಕ್ಕಂತಹ ಒಂದು ಭವ್ಯವಾದಂತಹ ಬೃಹತ್ ಕಟ್ಟಡ ಅಥವಾ ಬಂಗಲೆ ಅಂತ ಹೇಳ್ಬೋದು. ತುಂಬಾ ಹೂವುಗಳಿಂದ ಅಲಂಕಾರಗೊಂಡಿದೆ. ಹಾಗೇನೆ ಇನ್ನೊಂದ್ ಕಡೆ ಅಲ್ಲಿ ನೀರಿನ ಚಿಲುಮೆಗಳು ಅಂದ್ರೆ ಫೌಂಟೇನ್, ಹಾಗೆ ಅಲ್ಲಿ ರಾಧಾಕೃಷ್ಣರ ಬಿಳಿಯ ಶಿಲಾ ವಿಗ್ರಹಗಳು ಎಲ್ಲವೂ ಕೂಡ ಆ ಮನೆಯ ಮುಂದೆ ಇರ್ತಕ್ಕಂಥದ್ದು. ಆ ಮನೆ ಒಂದು ರೀತಿಯಲ್ಲಿ ಆ ಮನೆಯ ಮಧ್ಯ ಶೋಭಿಸ್ತಾ ಇರ್ತಕ್ಕಂತಹ ರಾಧಾಕೃಷ್ಣರ ಒಂದು ಶಿಲೆ. ಹೀಗೆ ಆ ರಾಣಿ ಏನ್ ಮಾಡ್ತಾ ಇದ್ದಾಳೆ, ಪ್ರೀತಿಯಿಂದ ಜಾಜಿಯ ಬಳ್ಳಿಯ ಮುಂದೆ ನಿಂತು
ಹಸಿರು ತುಂಬಿದ ಹೂವಿನೊಡನೆ ಎಲ್ಲೋ ಒಂದ್ ಕಡೆ ಆ ಬಳ್ಳಿಯನ್ನ ದಿಟ್ಟಿಸುತ್ತಾ ನೋಡ್ತಾ ಇದ್ದಾಳೆ. ನೋಡು, ಎಲ್ಲೋ ಒಂದ್ ಕಡೆ ಈ ಬಳ್ಳಿ ಇದೆಯಲ್ಲ, ಈ ಬಳ್ಳಿ ಎಲ್ಲೋ ಇರ್ತಕ್ಕಂತಹ ಅದ ಒಂದು ಸಾರ್ಥಕತೆ, ಅದು ಎಲ್ಲೋ ಒಂದ್ ಕಡೆ ಆ ಹೂವಿಗೆ, ಈ ಬಳ್ಳಿ ಹೂವಿನಿಂದ ಎಲ್ಲೋ ಒಂದ್ ಕಡೆ ಹೂವಿಗೆ ಸಾರ್ಥಕತೆಯನ್ನ ಕೊಡ್ತಾ ಇದೆ. ಹೂವಿನಿಂದ ಸಾರ್ಥಕತೆ ಹಣ್ಣನ್ನ ಪಡ್ಕೊಳ್ತಾ ಇದೆ, ಹಣ್ಣು ಹೂವಿನಿಂದ ಸಾರ್ಥಕತೆ ಪಡ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಹಣ್ಣಿನ ಮುಕ್ತಿ ಎಲ್ಲೋ ಒಂದ್ ಕಡೆ ದೇವರು ಮಾನವರಿಗೆ ಅರ್ಪಿಸಿದಾಗ ಅನ್ನುವಂತಹ ಒಂದು ಸಿದ್ಧಾಂತದ ಆಲೋಚನೆಯಲ್ಲಿ ಮುಳುಗಿರ್ತಕ್ಕಂತಹ ರಾಣಿ. ಹಾಗೆ ರಾಣಿಗೆಲ್ಲೋ ಒಂದ್ ಕಡೆ ತನ್ನ ಮನಸ್ಸಲ್ಲಿ ಅನಿಸ್ತಕ್ಕಂಥದ್ದೇನು, ಹಾಗಾದ್ರೆ ನಾನು ಯಾವ ಸಾರ್ಥಕತೆಗೋಸ್ಕರ ಬದುಕ್ತಾ ಇದ್ದೀನಿ, ಅಥವಾ ನನ್ನ ಜೀವನವನ್ನ ಸಾರ್ಥಕ ಆಗಿದೆಯಾ ನನ್ನ ಜೀವನ ಇಲ್ಲಿವರೆಗೂ ಅನ್ನುವಂತಹ ಭಾವನೆಗಳು ಇಲ್ಲಿ ಎಲ್ಲೋ ಒಂದ್ ಕಡೆ ಕಾಡೋದಿಕ್ಕೆ ಪ್ರಾರಂಭವಾಗ್ತವೆ. ಹಾಗಾದ್ರೆ ರಾಣಿಯ ಪ್ರಕಾರ ಮನುಷ್ಯ ಜೀವನದಲ್ಲಿ ಸಾರ್ಥಕವನ್ನ ಪಡ್ಕೋಬೇಕು, ಅಥವಾ ಸಾರ್ಥಕವನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಅವಳಲ್ಲಿ ಕಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಬಳ್ಳಿ ನೋಡಿ ಹೇಗೆಲ್ಲ ಸಾರ್ಥಕತೆಯನ್ನ ಪಡ್ಕೊಂಡಿದೆ ಅಂತಕ್ಕಂಥದ್ದು. ಹಾಗಾದ್ರೆ ರಾಣಿಯ ಕುಟುಂಬದ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡ್ಕೊಳ್ಳೋಣ. ನೋಡಿ, ರಾಣಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಅವರ ಕುಟುಂಬದ ಹಿನ್ನೆಲೆಯನ್ನ ನೋಡಿದ್ರೆ, ರಾಣಿಯ ಜೊತೆ ಸುಮಾರು 5 ಜನ ಅಣ್ಣಂದಿರಿರ್ತಾರೆ. ಹಾಗೇನೆ ಈ 6ನೇಯವಳು ರಾಣಿ. ಅವರು ತುಂಬಾ ದೊಡ್ಡ ಕುಟುಂಬ, ಒಂದು ಶ್ರೀಮಂತ ಕುಟುಂಬದ ಅಲ್ಲಿ ಇರ್ತಕ್ಕಂತಹ ಮುದ್ದಿನ ಮಗಳು, ಒಬ್ಳು ಮಗಳು. ಹಾಗೇನೆ ಇಲ್ಲಿ ಅಣ್ಣಂದಿರಿಗೆಲ್ಲ ಮುದ್ದಿನ ತಂಗಿ ಆಗಿರ್ತಕ್ಕಂತಹ ತಂದೆ ತಾಯಿಗಳ ಮುದ್ದಿನ ಮಗಳಾಗಿರ್ತಕ್ಕಂತಹ ಅವ್ರಿಗೆ ರಾಣಿ ಅಂತ ಹೆಸರನ್ನ ಇಡ್ತಾರೆ. ಅದಕ್ಕೆ ರಾಣಿ ಅಂತ ಕರೀತಾ ಇದ್ರು. ಒಂದು ಆಗರ್ಭ ಶ್ರೀಮಂತರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಒಂದ್ ರೀತಿಯಲ್ಲಿ ಯಾವಾಗ್ಲೂ ಹೇಗೆ ಅವ್ರ ಮನೇಲಿ ಅಂತಂದ್ರೆ, ರಾಣಿ ಏನಾದ್ರೂ ಹತ್ರೆ ಅದೇ ನರಕ ಅಂತ ಹೇಳ್ತಾ ಇದ್ರು. ರಾಣಿ ನಕ್ಕಿದ್ರೆ ಅದು ಸ್ವರ್ಗ ಅನ್ನುವಂತಹ ಭಾವನೆ ಅಲ್ಲಿ ಆ ಮನೆತನದಲ್ಲಿ ಅಥವಾ ಆ ಮನೆಯಲ್ಲಿ ನಿರ್ಮಾಣವಾಗಿತ್ತು ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಯಾಕೆಂದ್ರೆ ರಾಣಿ ತವರಿನ ಮನೆಯಲ್ಲಿ ಬಾಲ್ಯದಿಂದಲೂ ಕೂಡ ಸಂತೋಷ ನೆಮ್ಮದಿಯಿಂದ ಇಲ್ಲಿ ಬದುಕಿದಂತಹ ಅವಳ ಬಾಲ್ಯ ಜೀವನನೂ ಕೂಡ ತುಂಬಾ ಸಂತೋಷಮಯವಾಗಿತ್ತು. ಹಾಗೇನೆ ರಾಣಿಗೆ ಎಲ್ಲೋ ಒಂದ್ ಕಡೆ ಪ್ರತಿ ದಿನವೂ ಆ ತವರು ಮನೆಯಲ್ಲಿ ಒಂದು ಉತ್ಸವದ ಇಲ್ಲಿ ಹಸಿರಾಗಿ ಮೆರೆಯುತ್ತಿದ್ದವಳು ಯಾರಪ್ಪ ಅಂತಂದ್ರೆ ರಾಣಿ. ಹಾಗೆ ಇನ್ನೊಂದ್ ಕಡೆ ಇಲ್ಲಿ ಗಮನಿಸೋದಾದ್ರೆ, ಒಂದ್ ಕಡೆ ಇಲ್ಲಿ ನಾವು ನೋಡೋದಾದ್ರೆ ಅಶಾಂತಿ, ಅತೃಪ್ತಿ, ಯಾವುದೇ ಕೊರತೆ ಇಲ್ಲದೆ ಇವಳು ತುಂಬಾ ಸುಮಧುರವಾದಂತಹ ಬದುಕನ್ನ ನಡೆಸಿದಂತಹ ಅವರು. ಹೀಗೆಲ್ಲ ಇರ್ಬೇಕಾದ್ರೆ ಒಂದ್ ರೀತಿಯಲ್ಲಿ ತುಂಬಿದ ಕೊಡದಂತೆ ಇಡೀ ರಾಣಿಯ ಬದುಕು ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ರಾಣಿಯ ವಿಚಾರವನ್ನ ಮಾತಾಡ್ತಾ ನಾವು ಇಲ್ಲಿ ಅವರ ಮನೆಯ ಕೆಲಸದ ಆಳಾಗಿರ್ತಕ್ಕಂತಹ ನಂಜ. ನೋಡಿ, ಇಲ್ಲಿ ನಂಜ ಅಲ್ಲಿ ಗಾರ್ಡನ್ ಅಲ್ಲಿ ಓಡಾಡ್ತಾ ಅಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಈಗ ಅಮ್ಮನವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಅವನು ಆ ಗಿಡಗಳನ್ನ ಎಲ್ಲೋ ಒಂದ್ ಕಡೆ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆ ಸಸಿಗಳನ್ನ ಸರಿ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ. ಹಾಗೇನೆ ಹೀಗೆ ಮಾತನಾಡ್ತಾ ರಾಣಿ ನಂಜನನ್ನ ನೋಡ್ತಕ್ಕಂಥದ್ದು. ನೋಡಿದಂತ ಸಂದರ್ಭದಲ್ಲಿ ಆ ನಂಜನ ಉತ್ಸಾಹ ಇದೆಯಲ್ಲ ನೋಡಿ, ಅವನು ಕೆಲಸ ಮಾಡ್ಬೇಕಾದ್ರೆ ಅವನು ಇಲ್ಲಿ ಡೇಲಿಯ ಗೆಡ್ಡೆ ತರಿಸಿ ಇಲ್ಲಿ ಹಾಕಬೇಕಂತ ಹೇಳಿದ್ರಲ್ಲವ್ವ ಅಂತ ಕೇಳ್ತಕ್ಕಂಥದ್ದು, ಆ ನಂಜನ ಉತ್ಸಾಹ. ಹಾಗೇನೆ ರಾಣಿ ಅವನ ಕಡೆ ನೋಡಿ ಎಲ್ಲೊಂದ್ ಕಡೆ ಉದಾಸೀನದಿಂದ, ಅಂದ್ರೆ ಇನ್ನೊಂದ್ ಕಡೆ ಈ ರಾಣಿಯ ಮನಸ್ಥಿತಿ ಏನಪ್ಪಾ ಅಂತಂದ್ರೆ, ಒಂದು ರೀತಿಯಲ್ಲಿ ಉದಾಸೀನದ ಸ್ವಭಾವ. ಮಾಡಿದ್ರೆ ಆಯ್ತು, ತಂದ್ರೆ ಆಯ್ತು ಅನ್ನುವಂತಹ ಒಂದು ಭಾವನೆ ಅಥವಾ ಒಂದು ಮನಸ್ಥಿತಿ ಇರ್ತಕ್ಕಂತಹ ಮಹಿಳೆ ರಾಣಿ. ಹೀಗೆ ಬಯಸಿದ ವಸ್ತುಗಳನ್ನ ಪಡೆಯುವುದರಲ್ಲಿ ಅವಳಿಗೆ ಯಾವ ಆನಂದವೂ ಇರಲಿಲ್ಲ. ಯಾಕೆಂದ್ರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉದಾಸೀನತೆ ಇತ್ತು ಅಂತಕ್ಕಂಥದ್ದು. ಯಾಕೆಂದ್ರೆ ಎಲ್ಲವೂ ಸುಲಭವಾಗಿ ಸಿಕ್ಕಿರ್ತಕ್ಕಂಥದ್ದು ರಾಣಿಗೆ. ಹಾಗಾಗಿ ಯಾವುದ್ರ ಬಗ್ಗೆನೂ ಅಷ್ಟು ಆಸಕ್ತಿ ಇರಲಿಲ್ಲ. ಹೀಗೆ ರಾಣಿಯ ಮುಂದೆ ಹೋಗ್ತಾ ಹೋಗ್ತಾ ನಂಜನ ಬಾಯಿಂದ ಹೊರಬಿದ್ದಂತಹ ಆ ನಂಜ ಅವನ ಪಾಡಿಗೆ ಅವನು ಹಾಡನ್ನ ಹೇಳ್ತಾ ಅವನು ತನ್ನ ಕೆಲಸದಲ್ಲಿ ತಲ್ಲೀನನಾಗಿದ್ದಾನೆ. ಇವನು ಹೇಗೆ ಇವನು ಸಂತೋಷವಾಗಿದ್ದಾನಲ್ಲ, ಎಷ್ಟು ತೃಪ್ತಿ ಹೊಡ್ತಾ ಇದೆ ನೋಡಿ. ಇದ್ದಂತಹ ತನ್ನ ಬಡತನದಲ್ಲಿಯೇ ತೃಪ್ತಿಯನ್ನ ಹೊಂದ್ತಾ ಇದ್ದಾನೆ. ನಾನು ಅಷ್ಟು ಶ್ರೀಮಂತೆ, ಆದ್ರೆ ನನಗೆ ಯಾಕೆ ಆ ತೃಪ್ತಿ ಇಲ್ಲ
ಅನ್ನುವಂತಹ ಪ್ರಶ್ನೆ ರಾಣಿಯ ಮನಸ್ಸಲ್ಲಿ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ನೋಡಿ, ನಂಜನ ಕುಟುಂಬದ ಬಗ್ಗೆ ಸ್ವಲ್ಪ ಚರ್ಚೆನ ಮಾಡೋಣ. ಅವನ ಕುಟುಂಬದ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೇನೆ. ನೋಡಿ, ನಂಜನಿಗೆ ಸುಮಾರು 8 ಜನ ಮಕ್ಕಳಪ್ಪ. ಒಬ್ಳೆ ಹೆಂಡತಿ, ಆದ್ರೆ 8 ಜನ ಮಕ್ಕಳು. ಆದ್ರೆ ಅವನು ಇನ್ನೂ ಮಕ್ಕಳು ಮಾಡ್ಕೋಬೇಕು ಅಂತ ಅಷ್ಟು ಉತ್ಸಾಹದಿಂದ ಇರ್ತಾನೆ ಅನ್ನೋದನ್ನ ಕಥೆಯಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ಹಾಗಾದ್ರೆ ನಂಜನ ಹಿರಿಯ ಮಗಳು ಹೆಸರು ನಾನು ಆಲ್ರೆಡಿ ತಿಳಿಸಿರೋ ಹಾಗೆ ಚೆನ್ನಮ್ಮ, ಹಿರಿಯ ಮಗನ ಹೆಸರು ರಾಮ. ಇಬ್ಬರ ಒಂದು ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಒಂದು ದೊಡ್ಡ ಸಂಸಾರ ಅಂತಾನೆ ಹೇಳ್ಬೋದು. ನಂಜನ ಸಂಸಾರವನ್ನ ನಾವು ಪುಟ್ಟ ಸಂಸಾರ ಅಂತ ಹೇಳೋ ಹಾಗಿಲ್ಲ. ಯಾಕಂದ್ರೆ 8 ಜನ, ಇವ್ರು ಒಂದಿಬ್ರು 10 ಜನ ಇದ್ದಾರೆ. ಆ ಅಷ್ಟು ಒಂದು ಕುಟುಂಬ. ಇಲ್ಲಿ ಆ ಪುಟ್ಟ ಮನೆಯಲ್ಲಿಯೇ ಇಡೀ ನಂಜ, ಅವನ ಹೆಂಡತಿ, ಆ ಮಕ್ಕಳಂದ್ರೆ, ಯಾಕಂದ್ರೆ ಇವರ ಬಂಗಲೆಯ ಹಿಂದುಗಡೆನೆ ನಂಜನಿಗೆ ಒಂದು ಮನೆಯನ್ನ ಕೊಟ್ಟಿದ್ದಾರೆ. ಆ ಮನೆಯಲ್ಲಿಯೇ ಅಲ್ಲಿ ಆ ಮಕ್ಕಳು, 8 ಜನ ಮಕ್ಕಳು, ನಂಜನ ಹೆಂಡತಿ, ಅಂದ್ರೆ ಇಡೀ ನಂಜನ ಕುಟುಂಬ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಅದನ್ನೆಲ್ಲ ಗಮನಿಸಿದಂತಹ ಸಂದರ್ಭದಲ್ಲಿ ನೋಡಿ, ಆ ಇರ್ತಕ್ಕಂತಹ ಚಿಕ್ಕ ಮನೆಯಲ್ಲಿಯೇ ಇಡೀ ನಂಜನ ಕುಟುಂಬ ಎಷ್ಟು ತೃಪ್ತಿಯನ್ನ ಹೊಂದ್ತಾ ಇದೆ, ಎಷ್ಟು ಉತ್ಸಾಹದಿಂದ ಇದೆ, ಎಷ್ಟು ಸಂತೋಷದಿಂದ, ಎಷ್ಟು ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇಲ್ಲಿ ರಾಣಿಗೆ ಪದೇ 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 ಅನಿಸ್ತಾ ಇರ್ತಕ್ಕಂಥದ್ದು. ಅವನು ಎಷ್ಟು ಶಾಂತಿಯಿಂದ ಇದ್ದಾನೆ ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಗಮನಿಸೋದಾದ್ರೆ, ಅಲ್ಲಿ ನಂಜನಿಗೆ ಏನಪ್ಪಾ ಅಂತಂದ್ರೆ ಗಾಳಿ, ಬೆಳಕು, ಮಣ್ಣು, ನೀರೇ ಅವನ ಆಹಾರವಾಗಿತ್ತು. ನಾವು ಬಗೆ ಬಗೆಯಾದಂತ ಆಹಾರವನ್ನ ತಿಂತೀವಿ, ಆದ್ರೂ ಕೂಡ ತೃಪ್ತಿ ಇಲ್ಲ ಅಂತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಆ ರಾಣಿಗೂ ಕೂಡ ಇಬ್ಬರು ಇದ್ದಾರೆ. ಅಲ್ಲಿ 8 ವರ್ಷದ ಅನುರಾಧ, ಹಾಗೆ 6 ವರ್ಷದ ಮಗ ಅರವಿಂದ. ಅನುರಾಧ ಮತ್ತು 8 ವರ್ಷದ ಅನುರಾಧ, ಹಾಗೇನೆ 6 ವರ್ಷದ ಇಲ್ಲಿ ಅರವಿಂದ, ಇವರು ರಾಣಿಯ ಮಕ್ಕಳು. ನಾನು ಆಲ್ರೆಡಿ ತಿಳಿಸಿದ್ದೀನಿ ನಿಮ್ಗೆ. ನೋಡಿ, ಇವರು ರೇಷ್ಮೆ ಲಂಗವನ್ನ ಹುಟ್ಟಿ ಬೆಳೆದಂತಹ ಮಕ್ಕಳು. ಯಾರು? ರಾಣಿಯ ಮಕ್ಕಳಿಗೂ ಹಾಗೇನೆ ನಂಜನ ಮಕ್ಕಳಿಗೂ ಇರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ರೇಷ್ಮೆಯನ್ನ ಸದಾ ಇಲ್ಲಿ ಶ್ರೀಮಂತಿಕೆಯನ್ನ ಒದ್ದಿಕೊಂಡು ಬೆಳೆದಂತಹ ರಾಣಿಯ ಮಕ್ಕಳು, ಸದಾ ಬಡತನವನ್ನ ಒದ್ದಿಕೊಂಡು ಬೆಳಿತಾ ಇರ್ತಕ್ಕಂತಹ ನಂಜನ ಮಕ್ಕಳು. ಇವನ್ನ ನೋಡಿದಾಗ ನಂಜನ ಮನೆಯಲ್ಲಿ ಇಲ್ಲಿ ಉಗಾದಿ ಹಬ್ಬ ಅಥವಾ ಯುಗಾದಿ ಹಬ್ಬದಲ್ಲಿ ಎಷ್ಟು ಸಂಭ್ರಮದಿಂದ ಆ ಕುಟುಂಬ ಜೀವಿಸ್ತಾ ಇತ್ತು. ಆ ಕುಟುಂಬದ ಸಂಭ್ರಮ, ರಾಣಿಯ ಕುಟುಂಬದಲ್ಲಿ ಆ ಸಂಭ್ರಮ ಮನೆ ಮಾಡಲು ಸಾಧ್ಯವಾಗ್ಲಿಲ್ಲ. ಎಲ್ಲ ಒಂದ್ ಕಡೆ ಆ ಯುಗಾದಿ ಹಬ್ಬದಲ್ಲಿ ರಾಣಿಯ ಮನೆಯಲ್ಲಿ ಆ ರೇಷ್ಮೆ ಬಟ್ಟೆಯನ್ನ ತೊಟ್ಟಿದ್ರು ಕೂಡ ತೃಪ್ತಿಯ ಭಾವ. ಆದ್ರೆ ಇಲ್ಲಿ ಇರ್ತಕ್ಕಂತಹ ಹಣದಲ್ಲಿಯೇ, ಇರ್ತಕ್ಕಂತಹ ಮನೆಯಲ್ಲಿಯೇ ಅವರು ಸಂಭ್ರಮದಿಂದ ಜೀವಿಸ್ತಾ ಇದ್ರು, ಕೇಕೆ ಹಾಕ್ತಾ ಇದ್ರು, ಆರಾಮಾಗಿ ಅವರು ಬದುಕನ್ನ ನಡೆಸ್ತಾ ಇದ್ರು ಅಂತಕ್ಕಂಥದ್ದು. ಇವನ್ನೆಲ್ಲ ನೋಡ್ತಾ ರಾಣಿ ಎಲ್ಲೋ ಒಂದ್ ಕಡೆ ಹಿಂಬಾಗಿಲಿನಿಂದ ಹಾಲಿಗೆ ಬಂದು, ಆ ಮಕ್ಕಳಿಗೆ ಸಂಜೆ ಆಗ್ತಿತ್ತು, ಹಾಲು ಕೊಡ್ಬೇಕು ಅಂತ ಹೇಳಿ ಅವಳು ಕೇಳಿದ ತಕ್ಷಣ ಹಾಲನ್ನ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ರಾಣಿ ತನ್ನ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂತಹ ವಿಧಾನವೇ ಬೇರೆ, ಇಲ್ಲಿ ನಂಜ ತನ್ನ ಮಕ್ಕಳನ್ನ ಬೆಳೆಸ್ತಾ ಇರ್ತಕ್ಕಂತಹ ವಿಧಾನವೇ ಬೇರೆ. ಯಾಕೆಂದ್ರೆ ಈ ಮಕ್ಕಳಿಗೆ, ರಾಣಿಯ ಮಕ್ಕಳಿಗೆ ಎಲ್ಲವೂ ಕೇಳಿದ ತಕ್ಷಣ ಅಲ್ಲಿ ತಯಾರಾಗ್ತಾ ಇತ್ತು. ಅಯ್ಯೋ, ನಾನು ತುಂಬಾ ಜವಾಬ್ದಾರಿಯುತದಿಂದ ತನ್ನ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ ಅನ್ನುವಂತಹ ಭಾವನೆ ಅಥವಾ ಮನೋಭಾವ ರಾಣಿಯಲ್ಲಿತ್ತು. ಹಾಗಾದ್ರೆ ಇಲ್ಲಿ ನಂಜ ಏನ್ ಮಾಡ್ತಾ ಇರ್ತಾನೆ? ಅಯ್ಯೋ, ದೇವರು ಯಾವ ವಿಷಯದಲ್ಲಿಯೂ ಕಡಿಮೆ ಮಾಡಿಲ್ಲ. ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲಿ ಪ್ರತಿಯೊಂದು ಕೆಲಸವನ್ನ, ಕರ್ತವ್ಯವೊಂದು ನಾನು ಮಾಡ್ತಾ ಇದ್ದೀನಿ ಎನ್ನುವಂತಹ ಒಂದು ವಿಚಾರ ರಾಣಿಗೆ ಅರಿವಾಗ್ತಾ ಇದೆ. ಹಾಗೇನೆ ರಾಣಿ ತಾನು ಪ್ರತಿಯೊಂದು ಕೆಲಸವನ್ನ ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಅಥವಾ ನೋಡಬಾರದು ಅಂತ ಅವಳಿಗೆ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೇನೆ ಗಂಡ ನನ್ನನ್ನ ಪ್ರೀತಿಸ್ತಾ ಇದ್ದಾನೆ, ನಾನು ಗಂಡನನ್ನ ಪ್ರೀತಿಸ್ತಾ ಇದ್ದೇನೆ, ಇದು ಕೂಡ ಒಂದು ರೀತಿಯಲ್ಲಿ ಜವಾಬ್ದಾರಿ ಅಂತಕ್ಕಂಥದ್ದು. ಇಲ್ಲಿ ನಂಜನ ಹೆಂಡತಿಯ ಮತ್ತು ರಾಣಿಯ ಮನಸ್ಥಿತಿ, ಈ ಎರಡರ ಮನಸ್ಸಿನಲ್ಲಿಯೂ ಎಲ್ಲೋ ಒಂದ್ ಕಡೆ ವಿಭಿನ್ನ ರೀತಿಯಾದಂತಹ ಸ್ವಭಾವಗಳು ಇದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ರಾಣಿ ತನ್ನ ಮಕ್ಕಳನ್ನ ಇಲ್ಲಿ ಪ್ರೀತಿಸ್ತಾ ಇರ್ತಕ್ಕಂಥದ್ದು ಅಥವಾ ಆ ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ರೀತಿ. ಹಾಗೇನೆ ನಂಜನ ಹೆಂಡತಿ ಮಕ್ಕಳಿಗೆ ಮಮತೆಯನ್ನ, ವಾತ್ಸಲ್ಯವನ್ನ ತೋರ್ತಾ ಇರ್ತಕ್ಕಂಥದ್ದು ಬೇರೆ ರೀತಿ ಇದೆ. ಬಡತನ ಕಾಡಿ ತಿನ್ನುತ್ತಿದ್ದರೂ 8 ಮಕ್ಕಳಿದ್ದರೂ ಕೂಡ ಇನ್ನೂ ಪಡೆಯಬೇಕೆನ್ನುವಂತಹ ಒಂದು ಉತ್ಸಾಹ ಅವರಲ್ಲಿದೆ. ಅಯ್ಯೋ, ನಮಗಿರ್ತಕ್ಕಂತಹ 2 ಮಕ್ಕಳನ್ನೇ ವಿದ್ಯೆ ಕೊಟ್ಟು ಅವರನ್ನ ಓದಿಸಿ ಇಡೀ ಸಮಾಜಮುಖಿಗಳನ್ನಾಗಿ ಮಾಡಬೇಕು ಅನ್ನುವಂತಹ
ಒಂದು ತೃಪ್ತಿ ಮನೋಭಾವ ಇರ್ತಕ್ಕಂತಹ ರಾಣಿಯ ಮನಸ್ಥಿತಿ ಒಂದ್ ಕಡೆ. ಹಾಗೇನೆ ಮುಂದುವರೆದಂತೆ ಒಂದ್ಸಾರಿ ರಾಣಿ ತನ್ನ ಆ ಪತಿಯೊಡನೆ ತನ್ನ ಗಂಡನ ಜೊತೆ ಸಿನಿಮಾಗೆ ಹೋಗೋದಕ್ಕೆ ನಿರ್ಧಾರ ಆಗ್ತಾರೆ. ಅಂದ್ರೆ ಸಿನಿಮಾ ಆಲ್ರೆಡಿ ಅವರು ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ. ಬಾಲ್ಕನಿ ಒಂದ್ರಲ್ಲಿ ಅವ್ರೇನ್ ಮಾಡಿರ್ತಾರಪ್ಪ ಅಂತಂದ್ರೆ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ. ಮಕ್ಕಳು ಕೂಡ ನಾನ್ ಬರ್ತೀನಿ ಅಂತಾರೆ. ಯಾರು ರಾಣಿಯ ಮಕ್ಕಳು. ಆದ್ರೆ ರಾಣಿ ಒಪ್ಪೋದಿಲ್ಲ. ಯಾಕಂದ್ರೆ ರಾಣಿ ಪ್ರಕಾರ ಏನಪ್ಪಾ ಅಂತಂದ್ರೆ ಇಲ್ಲೂ ಕೂಡ ರಾಣಿಯ ಒಂದು ಸಿದ್ಧಾಂತವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಏನು ರಾಣಿಯ ಸಿದ್ಧಾಂತ ಏನಪ್ಪಾ ಅಂದ್ರೆ ಮಕ್ಕಳು ವಯಸ್ಸಿಗೆ ಬರುವವರೆಗೂ ಸಿನಿಮಾವನ್ನ ಅಥವಾ ಚಲನಚಿತ್ರವನ್ನ ನೋಡಬಾರದು ಅನ್ನುವಂತಹ ಒಂದು ಸಿದ್ಧಾಂತ ರಾಣಿದು. ಆದ್ರೆ ನಮ್ಮ ನಂಜಂದಾಗಲ್ಲ. ಅಯ್ಯ ಅವನು ಏನಪ್ಪಾ ಅಂದ್ರೆ ಇವ್ರು ಬಾಲ್ಕನಿಲ್ ಸಿನಿಮಾ ನೋಡ್ತಾ ಇದ್ರೆ ಅವನು ಅದೇ ಥಿಯೇಟರ್ ಅಲ್ಲಿ ಅದೇ ಸಿನಿಮಾ ಮಂದಿರದಲ್ಲಿ ಗಾಂಧಿ ಕ್ಲಾಸ್ ಅಲ್ಲಿ ಕೂತು ಸಿನಿಮಾವನ್ನ ನೋಡುವಂತಹ ಅವನು. ಯಾಕೆಂದ್ರೆ ಅವನು ಕೂಡ ಇಲ್ಲಿ ಒಂದು ಮನೋರಂಜನೆ ಬೇಕು ಮನುಷ್ಯನಿಗೆ ಅಂತ ಇವರು ಬಾಲ್ಕನಿಗೆ ಹೋಗಿ ಸಿನಿಮಾ ನೋಡ್ತಾರೆ. ಆ ಸಂದರ್ಭದಲ್ಲಿ ಇನ್ನೇನ್ ಟಿಕೆಟ್ ಕೌಂಟರ್ ಹತ್ರ ಇವ್ರು ಕಾರ್ ನಿಲ್ಲಿಸಿದಂತ ಸಂದರ್ಭದಲ್ಲಿ ಹೆಚ್ಚು ಜೋರು ಮಳೆ ಬರ್ತಾ ಇರುತ್ತೆ. ಮಳೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಂಜನು ಕೂಡ ಅಲ್ಲಿ ನೆಂದು ತೊಪ್ಪೆಯಾಗಿ ಹೋಗಿರ್ತಾನೆ. ಅಲ್ಲೇ ಆ ಮಕ್ಕಳನ್ನ ಎತ್ಕೊಂಡು ಇಬ್ರು ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾನೆ. ಆ ಮಕ್ಕಳ ಜೊತೆ ಸಿನಿಮಾ ನೋಡೋದಕ್ಕೆ ತುಂಬಾ ಕುತೂಹಲದಿಂದ ಇರ್ತಕ್ಕಂಥದ್ದು. ಹಾಗೇನೆ ಸಿನಿಮಾ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಅವನು ತುಂಬಾ ಉತ್ಸಾಹದಿಂದ, ಯಾಕೆಂದ್ರೆ ನಂಜ ಚಲನಚಿತ್ರ ನೋಡುವಾಗ ಸಂಭ್ರಮಿಸಿದ ರೀತಿ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ 5 ಅಂಕಗಳಿಗೆ. ಹಾಗೆ ನೋಡಿ, ಬಹಳ ಹತ್ತಿರದಿಂದ ಸಿನಿಮಾ ನೋಡಿದ್ರೆ ಕಣ್ಣಾಳಾಗುತ್ತೆ ಎನ್ನುವಂತಹ ಮನಸ್ಥಿತಿ ರಾಣಿದು. ಅದೇ ಇಲ್ಲಿ ನಂಜನ ಮನಸ್ಥಿತಿ ಏನಪ್ಪಾ ಅಂದ್ರೆ ತುಂಬಾ ಹತ್ರದಿಂದ ಏನಾದ್ರೂ ಸಿನಿಮಾ ನೋಡ್ಬಿಟ್ರೆ ಅದು ಇಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂತಹ ಮನಸ್ಥಿತಿ ಯಾರ್ದಪ್ಪ ಅಂದ್ರೆ ಇಲ್ಲಿ ನಂಜ ಹತ್ರದಿಂದ ಸಿನಿಮಾ ನೋಡ್ಬೇಕು ಅಂತ ಗಾಂಧಿ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರ್ತಾನೆ. ಆದ್ರೆ ಇವರು ಅಲ್ಲೇ ಮಹಡಿಯ ಮೇಲೆ ಅಂದ್ರೆ ಬಾಲ್ಕನಿಯಲ್ಲಿ ಟಿಕೆಟ್ ಪಡೆದವರು ಬಾಲ್ಕನಿಯಲ್ಲಿ ಸಿನಿಮಾ ನೋಡ್ತಾ ಇರ್ತಾರೆ. ಹಾಗೇನೆ ನಂಜ ಏನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ ತುಂಬಾ ಸಂತೋಷದಿಂದ ಯಾವುದೇ ಪಾತ್ರಗಳು ಬಂದ್ರು ಕೂಡ ಆ ಪಾತ್ರದಲ್ಲಿ ಅವನು ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನ ಪಡ್ಕೊಂಡು ಸಿನಿಮಾವನ್ನ ನೋಡ್ತಾ ಇರ್ತಾನೆ. ಅಂದ್ರೆ ತುಂಬಾ ತಲ್ಲೀನತೆಯಿಂದ ಸಿನಿಮಾವನ್ನ ನೋಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ರಾಣಿ ಯಾಕೆಂದ್ರೆ ಓದಿರ್ತಕ್ಕಂತಹಳು, ಜ್ಞಾನಿ, ಹಾಗೇನೆ ಬುದ್ಧಿವಂತೆ, ಅಯ್ಯೋ ಇದೆಲ್ಲ ಸುಮ್ನೆ ನಾಟಕೀಯ ಅನ್ನೋ ರೀತಿಯಲ್ಲಿ ಸಿನಿಮಾವನ್ನ ನೋಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಒಂದ್ ರೀತಿಯಲ್ಲಿ ತುಂಬಾ ತಲ್ಲೀನತೆಯಿಂದ ಸಿನಿಮಾವನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ನಮ್ಮ ನಂಜ. ಆದ್ರೆ ಇವನೇನಪ್ಪಾ ಅಂದ್ರೆ ಅಲ್ಲಿ ಹೋಗ್ತಿದ್ದಂಗೆ ಇನ್ನು ಸಿನಿಮಾ ಆದ್ಮೇಲೆ ಅವನೇನ್ ಮಾಡ್ತಾ ಇದ್ದ, ಅಲ್ಲಿ ಹೋಗಿ ಆ ಟೀ ಮಾರೋನ್ ಬರ್ತಾ ಇದ್ದ, ಟೀ ತಗೊಳ್ತಾ ಇದ್ದ. ಹಾಗೇನೆ ಸೋಡಾ ಬಾಟ್ಲ್ನ ತೆಗೆದುಕೊಳ್ತಾ ಇದ್ದ. ಒಳ್ಳೆ ನೀರನ್ನ ಕುಡ್ದಂಗೆ ಘಟಘಟನೆ ನೀರ್ ಕುಡಿತಾ ಇದ್ದ. ಮಕ್ಕಳಿಗೂ ಕೂಡ ಅರ್ಧ ಕುಡಿದು ಆ ಎಂಜಲನ್ನೇ ಕೊಡ್ತಾ ಇದ್ದ. ಆ ಮಕ್ಕಳು ಕೂಡ ಕುಡಿದು ಸಂತೋಷ ಪಡ್ತಾ ಇದ್ದಾವ. ಅದನ್ನ ನೋಡಿದಂತಹ ರಾಣಿ ಅಯ್ಯೋ ಎಂಜಲು ಮಕ್ಕಳಿಗೆ ಕೊಡ್ತಾ ಇದ್ದಾನೆ ಎನ್ನುವಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದೆಲ್ಲ ಆದ್ಮೇಲೆ ನೋಡಿ ಅವನು ಹೇಗೆ ತೃಪ್ತಿ ಪಡ್ತಾ ಇದ್ದಾನೆ. ನಾವೂ ಶ್ರೀಮಂತ, ನಮ್ಗೆಲ್ಲ ಇದೆ, ಆದ್ರೆ ಅವನಲ್ಲಿ ಇರ್ತಕ್ಕಂತಹ ಉತ್ಸಾಹ ಅಥವಾ ನೆಮ್ಮದಿ ನಮ್ಮಲ್ಲಿ ಇಲ್ಲ. ಅಂದ್ರೆ ಸಿರಿತನಕ್ಕಿಂತ ಬಡತನದಲ್ಲಿ ತೃಪ್ತಿ ಇದೆ ಅನ್ನುವಂತಹದನ್ನ ನಾವು ಇಲ್ಲಿ ನಂಜನ ಪಾತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಒಬ್ಬ ಕಳಾನಾಯಕ ಅಲ್ಲಿ ಎಲ್ಲ ಒಂದ್ ಕಡೆ ಕೊಂದು ನಾಯಕಿಯನ್ನ ಸೆರೆಯಲ್ಲಿ ಮುಕ್ತಳನ್ನಾಗಿ ಮಾಡಿ ನಾಯಕ ಹಿಂದಿರುಗುವಾಗ ಮುಂದಿನ ಸಾಲಿನಲ್ಲಿ ಕುಳಿತು ಚಪ್ಪಾಳೆಯನ್ನ ತಟ್ತಾ ಇದ್ದು, ಹಾಗೆ ಸ್ನೇಹಿತರ ಜೊತೆ ಸಿನಿಮಾದ ಬಗ್ಗೆ ಮಾತಾಡಿ ಎಲ್ಲೋ ಒಂದ್ ಕಡೆ ಆ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಇರ್ತಕ್ಕಂತಹ ನಂಜ. ಇದನ್ನೆಲ್ಲ ನೋಡಿ ರಾಣಿ ಏನಿದು ಈ ರೀತಿ ಅಂತ ಕೊನೆಗೆ ಆ ಸಿನಿಮಾವನ್ನ ನೋಡಿ ಆ ನಂಜ ಮೈಮುರಿತಾ ಇರ್ತಕ್ಕಂಥದ್ದು. ಹೀಗೆ ನಂಜನ ಮನಸ್ಸು ಒಂದ್ ಕಡೆ ಇಲ್ಲಿ ರಾಣಿ ಒಂದು ನಿರ್ಧಾರವನ್ನ ಮಾಡ್ತಾಳೆ. ಏನಂದ್ರೆ ನಂಜನ ಮನಸ್ಸು ಒಂದ್ ರೀತಿಯಲ್ಲಿ ಬಿಳಿಯ ಕಾಗದದಂತೆ, ನನ್ನ ಮನಸ್ಸು ಮಸಿ ಬೆಳೆದಿರ್ತಕ್ಕಂತಹ ಕಾಗದದಂತೆ ಅಂತ ಅಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು. ಅಂದ್ರೆ ನನ್ನ ಮನಸ್ಸಲ್ಲೇ ಏನೋ ಒಂದು ಕೊರತೆ ಇದೆ ಅಂತಕ್ಕಂಥದ್ದು. ನಂಜನ ಮನಸ್ಸು ಇಲ್ಲಿ ಶುದ್ಧವಾಗಿರ್ತಕ್ಕಂತಹ ನಿರ್ಮಲ ಮನಸ್ಸು. ಆದ್ದರಿಂದ ಅವನು ಎಲ್ಲವನ್ನು ಸಂತೋಷದಿಂದ ನೆಮ್ಮದಿಯಿಂದ ಸ್ವೀಕಾರ ಮಾಡಿ ಅವನು ಬದುಕ್ತಾ ಇದ್ದಾನೆ ಅಂತಕ್ಕಂಥದ್ದು. ಹಾಗಾದ್ರೆ ಅತೃಪ್ತಿಯ ಸಿರಿತನಕ್ಕೆ ಸಿಕ್ಕಿರ್ತಕ್ಕಂತಹ ಮನಸ್ಥಿತಿ ಯಾರ್ದಪ್ಪ ಅಂತಂದ್ರೆ ಇಲ್ಲಿ ರಾಣಿಯದು. ಹಾಗೆ ಬಡತನದ ತೃಪ್ತಿಯ ಇಲ್ಲಿ ಶ್ರೇಷ್ಠತೆಯ ಮನಸ್ಸನ್ನ ಹೊಂದಿರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ನಂಜ. ಹೀಗೆ ಇದಿಷ್ಟು ಈ ಒಂದು
ಕಥೆಯ ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಥೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.